ನಾನು ಮತ್ತೊಂದು ಸೋಮವಾರದ ಬೆಳಿಗ್ಗೆ ಸವಾಲನ್ನು ಎದುರು ನೋಡುತ್ತೇನೆ. ಸೋಮವಾರದ ಬೆಳಿಗ್ಗೆ ಅಂದರೆ ನಮಗೆಲ್ಲ ಕೆಲಸದ ಒತ್ತಡ ಅನಿಸಬಹುದು. ಆದರೆ ಒಬ್ಬ ಯಶಸ್ವಿ ಉದ್ಯಮಿ ಮಾತ್ರ ಮತ್ತೊಂದು ಸೋಮವಾರಕ್ಕಾಗಿ ಕಾಯುತ್ತಿದ್ದರು. ಒಬ್ಬ ಯಶಸ್ವಿ ಉದ್ಯಮಿ ಆದಿ ಗೋದ್ರೇಜ್. ಆದಿ ಗೋದ್ರೇಜ್ ಅವರ ಜೀವನದಿಂದ ನಾವು ಏನು ಕಲಿಯಬಹುದು? ಮೊದಲನೇದಾಗಿ, ಜೀವನದಲ್ಲಿ ಶಿಸ್ತು ಇರಲಿ. ಎರಡನೇದಾಗಿ, ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಮೂರನೇದಾಗಿ, ಜೀವನದಲ್ಲಿ ಬದಲಾವಣೆಯನ್ನು ಸ್ವೀಕರಿಸಿ. ನಾಲ್ಕನೇದಾಗಿ, ಸಮಾಜಕ್ಕೆ ಮರಳಿ ಕೊಡಿ. ಐದನೇದಾಗಿ, ನಾವು ಮಾಡುವ ಕೆಲಸವನ್ನು ಕೇವಲ ಕರ್ತವ್ಯವಾಗಿ ನೋಡದೆ ಅದರಲ್ಲಿ ಅರ್ಥ ಮತ್ತು ಸಂತೋಷವನ್ನು ಕಂಡುಕೊಳ್ಳಿ. ಹೌದು ಸ್ನೇಹಿತರೆ, ಆದಿ ಗೋದ್ರೇಜ್ ಅವರ ಈ ಒಂದು ಮನೋಭಾವದಿಂದ ನಾವು ನಮ್ಮ ಕೆಲಸವನ್ನು ಹೇಗೆ ನೋಡಬೇಕು, ಶಿಸ್ತನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಮತ್ತು ಪ್ರತಿದಿನ ಹೊಸದಾಗಿ ಕಲಿಯುವ ಮನಸ್ಸನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬ 3 ದೊಡ್ಡ ಪಾಠಗಳನ್ನು ಕಲಿಯಬಹುದು. ಸ್ನೇಹಿತರೆ, ಈ ಕತೆ ಅವರ ಯಶಸ್ಸಿನ ಕತೆ ಮಾತ್ರವಲ್ಲ, ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ನಡೆಸಿಕೊಡಲು ನಮಗೆ ಸಿಗುವ ಒಂದು ಪಾಠ. ಹಾಗಾದರೆ ಬನ್ನಿ, ಅಷ್ಟು ದೊಡ್ಡ ಯಶಸ್ಸಿನ ನಡುವೆಯೂ ಅವರು ಕಲಿಯುವುದನ್ನು ನಿಲ್ಲಿಸದಿರಲು ಕಾರಣವೇನು? ಅವರ ಜೀವನದಿಂದ ನಾವು ನಿಜವಾಗಿ ಏನು ಕಲಿಯಬಹುದು? ನೋಡೋಣ. ಇದು ಕೇವಲ ಸೋಮವಾರದ ಬಗ್ಗೆ ಅಲ್ಲ, ನಾವು ಬದುಕುತ್ತಿರುವ ಜೀವನದ ಬಗ್ಗೆ ಇರುವ ಒಂದು ಸುಂದರ ಮನೋಭಾವ. ಸೋಮವಾರ ಬೆಳಿಗ್ಗೆ ಅಂದರೆ ಅನೇಕರಿಗೆ ಮತ್ತೊಂದು ಕೆಲಸದ ದಿನ, ಮತ್ತೊಂದು ಜವಾಬ್ದಾರಿ, ಮತ್ತೊಂದು ಒತ್ತಡ. ಆದರೆ ಆದಿ ಗೋದ್ರೇಜ್ ಮಾತ್ರ ಮತ್ತೊಂದು ಸೋಮವಾರದ ಬೆಳಿಗ್ಗೆಯನ್ನು ಎದುರು ನೋಡುತ್ತಿದ್ದರು. ಇದು ಕೇವಲ ಒಂದು ವಾಕ್ಯವಲ್ಲ, ಅವರ ಕೆಲಸದ ಮೇಲಿದ್ದ ಪ್ರೀತಿ, ಅವರ ಶಿಸ್ತು ಮತ್ತು ಜೀವನವನ್ನು ನೋಡುವ ಅವರ ದೃಷ್ಟಿಕೋನವನ್ನು ತೋರಿಸುವ ಮಾತು. ಹಾಗಾದರೆ ಇಂತಹ ಮನೋಭಾವವನ್ನು ಬೆಳೆಸಿಕೊಂಡ ವ್ಯಕ್ತಿಯ ಯಶಸ್ಸಿನ ಹಿಂದೆ ಏನಿತ್ತು ಅದನ್ನು ತಿಳಿದುಕೊಂಡು, ಆದಿ ಗೋದ್ರೇಜ್ ಅವರ ಜೀವನದಲ್ಲಿ ಪ್ರಯಾಣವು ಒಂದು ಪ್ರಮುಖ ಭಾಗವಾಗಿತ್ತು. ಅವರು ತಮ್ಮ ಜೀವನದಲ್ಲಿ ಸುಮಾರು 20 ದೇಶಗಳಿಗೆ ಪ್ರವಾಸ ಮಾಡಿದರು. ಆದರೆ ಇಷ್ಟೊಂದು ಪ್ರಯಾಣ ಮಾಡಿದರೂ ಅದು ಅವರ ಕೆಲಸದ ಮೇಲಿನ ಗಮನಕ್ಕೆ ಅಡ್ಡಿಯಾಗಲಿಲ್ಲ. ಆದಿ ಅವರು ಒಬ್ಬ ಶಿಸ್ತಿನ ವೃತ್ತಿಪರರು. ಸಮಯ ಪಾಲನೆ, ಶಿಸ್ತು ಮತ್ತು ಬದ್ಧತೆಗೆ ಅವರು ಬಹಳ ಮಹತ್ವ ನೀಡುತ್ತಿದ್ದರು. ಅವರ ಈ ಶಿಸ್ತು ಮತ್ತು ಬದ್ಧತೆಯನ್ನು ಅವರೊಂದಿಗೆ ಕೆಲಸ ಮಾಡಿದ ಜನರು ಗೌರವಿಸುತ್ತಿದ್ದರು. ಪ್ರಯಾಣ ಎಷ್ಟೇ ಇರಲಿ, ಜವಾಬ್ದಾರಿ ಎಷ್ಟೇ ಇರಲಿ, ತಮ್ಮ ಕೆಲಸದ ಮೇಲಿನ ಬದ್ಧತೆಯನ್ನು ಅವರು ಹಿಂದೆ ಸರಿಯಲಿಲ್ಲ. ಇದು ಅವರ ಜೀವನದಿಂದ ನಾವು ಕಲಿಯಬೇಕಾದ ಮೊದಲ ಪಾಠ. ಯಶಸ್ಸಿಗೆ ಪ್ರತಿಭೆ ಮಾತ್ರ ಸಾಕಾಗುವುದಿಲ್ಲ, ಶಿಸ್ತು ಕೂಡ ಬೇಕು. ಆದಿ ಗೋದ್ರೇಜ್ ಅವರ ನಾಯಕತ್ವದಲ್ಲಿ ಗೋದ್ರೇಜ್ ಸಮೂಹ ತನ್ನ ಪರಂಪರೆಯನ್ನು ಉಳಿಸಿಕೊಂಡು ಭವಿಷ್ಯಕ್ಕೆ ಸಿದ್ಧವಾಗುವ ಸಂಸ್ಥೆಯಾಗಿ ಬೆಳೆಯಬೇಕೆನ್ನುವ ದೃಷ್ಟಿಯನ್ನು ಹೊಂದಿತ್ತು. ಬ್ರ್ಯಾಂಡಿನ ಪ್ರತಿಷ್ಠೆ ಮತ್ತು ಪರಂಪರೆಯನ್ನು ಉಳಿಸಿಕೊಂಡೇ ಅದನ್ನು ಇನ್ನಷ್ಟು ಬಲಪಡಿಸುವುದು. ಅದೇ ಸಮಯದಲ್ಲಿ ಒಂದು ಆಧುನಿಕ, ದಕ್ಷ ಮತ್ತು ಗ್ರಾಹಕ ಕೇಂದ್ರ ಸಂಸ್ಥೆಯನ್ನು ನಿರ್ಮಿಸುವುದು ಮತ್ತು ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆ ದಾರಿ ಮಾಡಿಕೊಡಬೇಕು ಎಂಬುದು ಅವರ ಚಿಂತನೆಯಾಗಿತ್ತು. ಇಲ್ಲಿ ನಮಗೆ ಮತ್ತೊಂದು ಪಾಠ ಸಿಗುತ್ತದೆ. ಪರಂಪರೆಯನ್ನು ಗೌರವಿಸುವುದು ಎಂದರೆ ಬದಲಾವಣೆಯನ್ನು ತಿರಸ್ಕರಿಸುವುದಲ್ಲ, ಬೇರುಗಳನ್ನು ಉಳಿಸಿಕೊಂಡೇ ಹೊಸದನ್ನು ಸ್ವೀಕರಿಸುವುದೇ ನಿಜವಾದ ಬೆಳವಣಿಗೆ. ಆದರೆ ಇಷ್ಟೆಲ್ಲ ಸಾಧಿಸಿದ ನಂತರವೂ ಆದಿ ಅವರು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಅವರಿಗೆ ಕಲಿಕೆ ಎಂದರೆ ಒಂದು ದಿನ ಮುಗಿದು ಹೋಗುವ ವಿಷಯವಲ್ಲ, ಕಲಿಯುವುದು ಜೀವನ ಪೂರ್ತಿ ನಡೆಯುವ ಪ್ರಕ್ರಿಯೆ ಎಂಬ ನಂಬಿಕೆ ಅವರಲ್ಲಿತ್ತು. ಅವರು ಯಾರನ್ನೂ ಸುಮ್ಮನೆ ಅನುಕರಿಸುವುದರಲ್ಲಿ ನಂಬಿಕೆ ಇಡಲಿಲ್ಲ. ಆದರೆ ಮಾರ್ಗೆಟ್ ಥ್ಯಾಚರ್, ಜಾಕ್ ವೆಲ್, CRD ಟಾಟಾ ಮತ್ತು ಧೀರುಭಾಯಿ ಅಂಬಾನಿ ಅವರಂತಹ ನಾಯಕರನ್ನು ಗೌರವಿಸುತ್ತಿದ್ದರು. ಅವರ ದೃಷ್ಟಿಯಲ್ಲಿ ನಾವು ಯಾರಿಂದ ಬೇಕಾದರೂ ಕಲಿಯಬಹುದು.
ಅವರು ಹೇಳಿದ ಒಂದು ವಿಚಾರ ಬಹಳ ಅರ್ಥಪೂರ್ಣ. ನಾವು ಪ್ರಸ್ತುತ ತಲೆಮಾರಿನಿಂದಲೂ ನಮ್ಮ ಸುತ್ತಲಿನ ಜನರಿಂದಲೂ ಬಹಳಷ್ಟು ಕಲಿಯಬಹುದು. ಅವರ ವಿನಯತೆಗೆ ಒಂದು ಸುಂದರ ಉದಾಹರಣೆಯೂ ಇದೆ. ತಮ್ಮ ಮೊಮ್ಮಗನಿಂದ ತಾಳ್ಮೆಯನ್ನು ಕಲಿಯುವುದನ್ನು ಅವರು ಒಪ್ಪಿಕೊಂಡಿದ್ದರು. ಅವರ ಮಾತಿನ ಅರ್ಥವೇನೆಂದರೆ, ಯಾವುದೇ ಬಿಸ್ನೆಸ್ ಸ್ಕೂಲ್ ಅಥವಾ ಮ್ಯಾನೇಜ್ಮೆಂಟ್ ಪುಸ್ತಕ ಕಲಿಸದ ಒಂದು ವಿಷಯವನ್ನು ಅವರ ಮೊಮ್ಮಗ ಅವರಿಗೆ ಕಲಿಸಿದ, ಅದುವೇ ತಾಳ್ಮೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನನಗೆ ಇನ್ನೂ ಕಲಿಯಬೇಕಿದೆ ಎಂದು ಒಪ್ಪಿಕೊಳ್ಳುವ ಮನಸ್ಸಿದೆಯಲ್ಲ, ಅದೇ ನಿಜವಾದ ದೊಡ್ಡತನ. ಆದಿ ಗೋದ್ರೇಜ್ ಅವರ ನಾಯಕತ್ವದಲ್ಲಿ ಗೋದ್ರೇಜ್ ಸಮೂಹವು ದಾನ, ಧರ್ಮ ಮತ್ತು ಸಾಮಾಜಿಕ ಜವಾಬ್ದಾರಿಯ ಕ್ಷೇತ್ರದಲ್ಲೂ ತನ್ನ ಕೊಡುಗೆಯನ್ನು ನೀಡಿದೆ. ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಬೆಂಬಲ ನೀಡುವುದರ ಜೊತೆಗೆ ವಿಕ್ರೋಲಿಯಲ್ಲಿರುವ ಪ್ರದೇಶದಲ್ಲಿ ಒಂದು ದೊಡ್ಡ ಹಸಿರು ಪರಿಸರವನ್ನು ಬೆಳೆಸಲಾಗಿದೆ. ಸುಮಾರು 150 ಎಕರೆ ಮ್ಯಾಂಗ್ರೋವ್ ಕಾಡು ಇರುವ ಈ ಪ್ರದೇಶ ಪ್ರಕೃತಿ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ದೃಷ್ಟಿಯಿಂದ ಮಹತ್ವದಾಗಿದೆ. ಇದರ ಜೊತೆಗೆ ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಲಾಗಿದೆ. ಒಂದು ಸಂಸ್ಥೆಯ ಯಶಸ್ಸು ಕೇವಲ ಅದು ಎಷ್ಟು ಹಣ ಗಳಿಸುತ್ತದೆ ಎಂಬುದರಲ್ಲಿ ಇರುವುದಿಲ್ಲ, ಅದು ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಏನು ಮಹತ್ವ ಕೊಡುತ್ತದೆ ಎಂಬುದರಲ್ಲಿ ಇರುತ್ತದೆ. ಅವರ ಜೀವನದಲ್ಲಿ ಕೆಲಸವು ಒಂದು ದೊಡ್ಡ ಸಂತೋಷದ ಮೂಲವಾಗಿತ್ತು. ತಮ್ಮ ಜೊತೆ ಕೆಲಸ ಮಾಡಿದ ಜನರು, ತಾವು ಕೆಲಸ ಮಾಡಿದ ಕಚೇರಿ, ಅಲ್ಲಿ ಕಳೆದ ಅನುಭವಗಳು ಇವೆಲ್ಲ ಅವರಿಗೆ ವಿಶೇಷವಾಗಿದ್ದವು. ಮತ್ತು ಅವರ ಕೆಲಸದ ಮೇಲಿನ ಪ್ರೀತಿಯನ್ನು ತೋರಿಸುವ ಅವರ ಕೊನೆಯ ಮಾತು ಬಹಳ ವಿಶೇಷವಾಗಿದೆ. ನಾನು ಕೆಲಸದಲ್ಲಿ ಇನ್ನೊಂದು ಸೋಮವಾರದ ಬೆಳಿಗ್ಗೆ ಸವಾಲನ್ನು ಎದುರು ನೋಡುತ್ತೇನೆ. ಯೋಚನೆ ಮಾಡಿ. ಅನೇಕರಿಗೆ ಸೋಮವಾರ ಅಂದರೆ ವಾರದ ಆರಂಭದ ಒತ್ತಡ, ಆದರೆ ಒಬ್ಬ ಯಶಸ್ವಿ ವ್ಯಕ್ತಿಗೆ ಸೋಮವಾರವೇ ಹೊಸ ಅವಕಾಶದ ಆರಂಭವಾಗಿತ್ತು. ಇದು ಕೇವಲ ಸೋಮವಾರದ ಬಗ್ಗೆ ಅಲ್ಲ, ನಾವು ಬದುಕುತ್ತಿರುವ ಜೀವನದ ಬಗ್ಗೆ ಇರುವ ಒಂದು ಸುಂದರ ಮನೋಭಾವ. ಇಂಥ ಜೀವನದ ಕಥೆಗಳು ಮತ್ತು ಆಲೋಚನೆಗಳು ಇಷ್ಟವಾದರೆ ಆಲೋಚನೆಯಿಂದ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.